ಡಿ ಕೆ ಶಿ ಅವರು ಅದನ್ನು ನೋಡ್ತಾ ಇದ್ದಾರೆ ಹಾದಿ. ಬಟ್ ಈಗ ಇಟ್ಟಂಥ ಹೆಜ್ಜೆಯಿಂದಾಗೆ ಸಹಜವಾಗಿ ಡಿ ಕೆ ಶಿ ಅವರು ಒಂದಿಷ್ಟು ಹಿನ್ನಡೆ, ಡಿ ಕೆ ಶಿ ಅವರಿಗೆ ಒಂದಿಷ್ಟು ಹಿನ್ನಡೆ ಆಗಿದೆ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಹಿನ್ನಡೆ ಇದನ್ನು ಮುನ್ನಡೆಯನ್ನು ಸತೀಶ್ ಅವರು ಕಾಯ್ಕೊಂಡು ಹೋಗ್ತಾರೆ. ಅವ್ರು ಬೇಕಾದ್ರೆ ಹೇಳ್ಬೋದು, ಇಲ್ಲ ಅಂತಲ್ಲ, ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇರಲಿ ನಾವು ಅಂದರೆ ಹಾಗೆ ಹೇಳ್ಬೋದು. ಆದರೆ ಈಗಾಗಲೇ ಸಿ ಎಮ್ ಕುರ್ಚಿಗಾಗಿ ನಡೆದ ಸಂದರ್ಭದಲ್ಲೇ ಆ ಕದನ ಸಂದರ್ಭದಲ್ಲಿ ಎಲ್ಲರೂ ನಾನು ಆಗಬೇಕು ಅನ್ನೋಂಥ ಮಾತಾಡಿದ್ದು ಅದಾವ, ಓಪನ್ ಸೀಕ್ರೆಟ್ ಅದಾವ. ಇವತ್ತು ಸಹಿತ ಒಂದು ರೀತಿಯಿಂದ ಸತೀಶ್ ಅವ್ರನ್ನ ಮೆಚ್ಚಬೇಕಾಗ್ತದೆ. ಸತ್ಯಗಳನ್ನು ಸರಳವಾಗಿ ಒಪ್ಕೊಳ್ತಾರೆ, ಮುಚ್ಚುಳಿಗೆ ಹೋಗೋದಿಲ್ಲ. ಅದನ್ನು ಒಪ್ಪುವಂಥ ಮಾತಾದರೂ ಸಹಿತ ಅಲ್ಲೇ ಒಳಗೆ ಬೆಂಕಿ ಅದಪ್ಪ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದ. ಇದು ಕಾಂಗ್ರೆಸ್ಸಿಗೆ ಮುಂಬರುವ ದಿನಗಳಲ್ಲಿ ಅದರ ಮುಂದಿನ ಚುನಾವಣೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿತ್ತಪ್ಪ ಅಂದ್ರೆ ಇಂಥ ಅನಗತ್ಯ, ಇವತ್ತು ಡಿ ಕೆ ಶಿ ಮಾಡಿದಂಥ ಕೆಲಸ ಅನಗತ್ಯ. ಸರಳ ಒಬ್ಬ ವ್ಯಕ್ತಿಗೆ ರಾಜಕೀಯದ ರೀತಿಯಿಂದ ಗೊತ್ತಾಗುವಂಥದ್ದು ರಿಸಲ್ಟ್ ಬರಲಾರ್ದ ಅಡ್ವಾನ್ಸ್ ಆಗಿ ನಮ್ಮವ್ರು ಸೋತರು ಅಂತ ಯಾವ ದೃಷ್ಟಿ ಇಟ್ಕೊಂಡು ಅವ್ರು ತೆಗೆದಾಕಿರಿ ಇಬ್ಬರು. ಈಗ ಅದೇ ಕಾಲಕ್ಕೆ ಈ ಜಮೀರ್ ಅಹಮದ್ ಖಾನ್ರನ್ನು ಸಹಿತ ಅವ್ರಿಗೂ ರಾಜೀನಾಮೆ ಕೊಡಿಸ್ಬೇಕು ಅನ್ನೋಂಥ ಮಾತುಗಳು ಎದ್ದಿದ್ದು ನೋಡೋಕೆ ಅದು ಯಾಕೋ ಉಳಿದು ಒಂದು ರೀತಿ ಕಾಂಗ್ರೆಸ್ದ ಮಾನ ಉಳಿದಾಗ. ಇಲ್ಲಾಂದ್ರೆ ಇದನ್ನು ದೊಡ್ಡ ಇಶ್ಯೂ ಮಾಡಿ ಬಿ ಜೆ ಪಿಗರು ಎಲ್ಲ ಕಡೆ ಇವರು ಕಾಂಗ್ರೆಸ್ಸಿಗರಪ್ಪ ಸುಮ್ಮನೆ ನಿಮಗೆ ಓಟ್ ಸಲುವಾಗಿ ಪ್ಲೀಸ್ ಮಾಡ್ತಾರೆ ಅನ್ನುವಂಥ ಪ್ರಚಾರವೋ ಅಪಪ್ರಚಾರ ಮಾಡೋ ಸಾಧ್ಯತೆಗಳಿದ್ದು. ಆದರೂ ಈಗ ಎಷ್ಟು ಬೇಕಷ್ಟು ಮುಸ್ಲಿಮರ ನಂಬುಗೆ ಕಾಂಗ್ರೆಸ್ ಮೇಲೆ ಕಡಿಮೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಇವತ್ತು ಮುಸಲ್ಮಾನರು ಮಾತಾಡ್ತಿದ್ದಾರೆ, ನಮಗೇನು ರೀ ಕಾಂಗ್ರೆಸ್